ಸರ್, ಬಹಳ ಪ್ರಮುಖವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಯಾವಾಗಲೂ ಕೂಡ ಒಂಥರ ಹೈ ವೋಲ್ಟೇಜ್ ಕ್ಷೇತ್ರ ಅನ್ನೋದ್ರ ಜೊತೆಗೆ ಎಲ್ಲರ ಕಣ್ಣು ಕೂಡ ಅದರ ಹತ್ರನೇ ಇರುತ್ತೆ. ಯಾವುದೇ ಎಲೆಕ್ಷನ್ ಬರಲಿ, ವೆದರ್ ಇಟ್ ಇಸ್ ಬೈ ಎಲೆಕ್ಷನ್ಸ್ ಬರಲಿ, ವಿಧಾನಸಭಾ ಎಲೆಕ್ಷನ್ ಬರಲಿ, ಯಾವುದೇ ಚುನಾವಣೆಗಳಾಗಲಿ. ಸೊ ಮಂಡ್ಯ ಕ್ಷೇತ್ರ ಸದ್ಯ JDS ಪಾಲಾಗಿದೆ ಅನ್ನೋದು ಇಲ್ಲಿ ಬಹಳಷ್ಟು ಸ್ಪಷ್ಟವಾಗಿದೆ. ಆದರೆ ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸಬೇಕಾ ಅಥವಾ ನಿಖಿಲ್ನ ನಿಲ್ಲಿಸಬೇಕಾ? ಅಮಿತ್ ಶಾ ಅವರು ನಿಖಿಲ್ ಬೇಡ ಅಂತ ಹೇಳಿಬಿಟ್ಟಿದ್ದಾರೆ ಈಗ ಆಲ್ರೆಡಿ. ಸೊ ಕುಮಾರಸ್ವಾಮಿನೇ ನಿಂತ್ಕೋತಾರೆ ಅಂತ CS ಪುಟ್ಟರಾಜು ಅವರು ಕೂಡ ಈಗ ಒಂದು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಏನಾಗ್ಬೋದು ಸರ್ ಮಂಡ್ಯ ಕ್ಷೇತ್ರ? ಯಾಕೆ ಈಗ ಕಾರ್ಯಕರ್ತರ ನಡುವೆ ಹೊಡೆದಾಟ ಶುರುವಾಗಿದೆ, ಚನ್ನಪಟ್ಟಣ ಬಿಟ್ಕೊಡ್ಬೇಡಿ, ಮಂಡ್ಯಕ್ಕೆ ಹೋಗಬೇಡಿ ಅಂತ ಇಲ್ಲಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಸಿಂಧೂರ್ ಅವರೇ, ನೀವು ಹೇಳಿದ್ದು ಒಂದು ನಿಜ. ಏನಂದ್ರೆ ಈ ಮಂಡ್ಯ ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಅದು ಯಾವಾಗ್ಲೂ ಎಪಿಸೆಂಟರ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಲಾಸ್ಟ್ ಟೈಮ್ ಅಲ್ಲಿ 2019ರ ಚುನಾವಣೆಯಲ್ಲಿ ಅದು ಇಡೀ ದೇಶದ, ಅದರಲ್ಲೂ ಕರ್ನಾಟಕದ ಇದು ಗಮನ ಪೂರ್ತಿ ಮಂಡ್ಯದ ಮೇಲೆ ಕೇಂದ್ರೀಕೃತ ಆಗೋ ಹಾಗೆ ಆಯ್ತು. ಈ ಸರಿನೂ ಅದೇ ರೀತಿಯಲ್ಲಿ ಏರ್ಪಡ್ತಾ ಇದೆ. ನಾನು ಅನ್ಕೊಂಡಿದ್ದೆ ದಕ್ಷಿಣದಲ್ಲಿ ಬೆಂಗಳೂರು ಗ್ರಾಮಾಂತರ, ಉತ್ತರದಲ್ಲಿ ಬೆಳಗಾವಿ ಮತ್ತೆ ಚಿಕ್ಕೋಡಿ ಆ ತರದ ಒಂದು ಕೇಂದ್ರ ಬಿಂದು ಆಗತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೆ. ಆದ್ರೆ ಈಗಿನ ಒಂದು ಲೇಟೆಸ್ಟ್ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಬಿಜೆಪಿ ಮಂಡ್ಯ ಕ್ಷೇತ್ರ ಮತ್ತೆ ತಾನು ಎಪಿಸೆಂಟರ್ ಆಗಿ ಡೆವಲಪ್ ಆಗುವ ಲಕ್ಷಣಗಳನ್ನ ತೋರಿಸ್ತಾ ಇದೆ. ಇದು ಯಾಕೆ ಈ ತರದಾಗತ್ತೆ ಅಂದ್ರೆ, ಮುಖ್ಯವಾಗಿ ಮಂಡ್ಯ ಒಂದು ಒಕ್ಕಲಿಗರ ಒಂದು ಸಿಟಾಡೆಲ್, ಭದ್ರಕೋಟೆ. ಅದು ಆ ಒಂದು ಒಕ್ಕಲಿಗರ ಭದ್ರಕೋಟೆಗೆ ಕ್ಲೈಮೆಂಟ್ಸ್ ಇದ್ದಾರೆ. ಯಾರು ಮುಖ್ಯವಾಗಿ JDS, ದೇವೇಗೌಡರು ಮತ್ತೆ ಕುಮಾರಸ್ವಾಮಿ. ಇನ್ನೊಂದು ಕಡೆ ಇದು ಕಾಂಗ್ರೆಸ್ ಇಂದ DK ಶಿವಕುಮಾರ್, DK ಬ್ರದರ್ಸ್, ಮತ್ತೆ ಲೋಕಲ್ ಇರುವಂತಹ ಚಲುವರಾಯಸ್ವಾಮಿ ಇಂಥವರೆಲ್ಲ. ಸೊ ಹಾಗಾಗಿ ಇದು ಗೌಡ್ರ ಗದ್ಲ ಅಂತಾರಲ್ಲ ನಾವು, ಆ ತರ ಒಂದು ಒಕ್ಕಲಿಗರ ಒಂದು ಸಂಘರ್ಷದಿಂದ ಬಹಳ ಹೈ ವೋಲ್ಟೇಜ್ ಡ್ರಾಮಾ ಅಲ್ಲಿ ಏರ್ಪಡುತ್ತೆ. ಈ ಸಾರಿ ಏನಾಗಿದೆ ಅಂದ್ರೆ, ಇಲ್ಲಿ ಅದು ಒಂದು ಬಹಳ ಅದು ಒಂಥರ ಪೆಂಡುಲಮ್ ತರ ಆಸಿಲೇಟ್ ಆಗ್ತಾ ಇದೆ. 2018ರಲ್ಲಿ 7 ಸೀಟನ್ನ JDS ಗೆದ್ದಿದ್ದಾರೆ. 2023ರಲ್ಲಿ ಕೇವಲ ಒಂದು ಗೆದ್ದು ಇನ್ನು ಮಿಕ್ಕಿದ್ದನ್ನೆಲ್ಲ ಕಾಂಗ್ರೆಸ್ ಬಿಟ್ಕೊಟ್ರು. ಸೊ ಇಂಥ ಒಂದು ಪರಿಸ್ಥಿತಿನಲ್ಲಿ ಅಲ್ಲಿ ದೇವೇಗೌಡರ ಬಗ್ಗೆ ಇರುವಂತಹ ಈ ಒಂದು ಕಮ್ಯುನಿಟಿಗೆ ಇರುವಂತಹ ಒಂದು ಏನಾದ್ರೂ ನಿಷ್ಠೆ ಇದೆಯಲ್ಲ, ಅದು ಹೇಗೆ ಅಂದ್ರೆ ಅವ್ರ ಕುಟುಂಬಕ್ಕೆ ಅದು ವ್ಯಾಪಿಸೋದಕ್ಕೆ ಇದು ಅವ್ರ ಕುಟುಂಬ ಸದಸ್ಯರಾದಂತ ಕುಮಾರಸ್ವಾಮಿ ಅವರು ಪ್ರಯತ್ನ ಪಡ್ತಾರೆ. ಆದ್ರೆ ಅವರು ಒಂದು ಅರ್ಥ ಮಾಡ್ಕೋಬೇಕು, ಏನೋ ದೇವೇಗೌಡರ ಬಗ್ಗೆ ಅವ್ರಿಗೆ ಇದು ಅಲ್ಲಿನ ವೋಟರ್ಸ್ಗೆ ಕೃತಜ್ಞತೆ ಇದೆ, ಹಾಗಂತ ನೀವು ದೇವೇಗೌಡರ ಕುಟುಂಬದವ್ರನ್ನೆಲ್ಲ ಕರ್ಕೊಂಡು ಬಂದ್ಬಿಡ್ತೀವಿ ಅಂದ್ರೆ ಅಲ್ಲಿ ಸ್ವಲ್ಪ ಅವರ್ಷನ್ ಅನ್ನೋದನ್ನ ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ತೋರಿಸಿದ್ದಾರೆ. ಸೊ ಹಾಗಾಗಿ ಕುಮಾರಸ್ವಾಮಿ ಅವರು ಇಲ್ಲಿ ಏನಂತಂದ್ರೆ ಒಂದು ಆ ಕುಟುಂಬ ರಾಜಕೀಯದ ಒಂದು ಸ್ಟಿಗ್ಮಾನ ಕಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತೆ ಇದು ಪುತ್ರ ವ್ಯಾಮೋಹದಿಂದ ಆಚೆ ಬರ್ತಾರೆ ಅನ್ನುವಂತ ಒಂದು ನಿರೀಕ್ಷೆ ಕೆಲವರಿಗಿತ್ತು. ಆದ್ರೆ ಆ ತರದ್ದು ಕಾಣಿಸ್ತಾ ಇಲ್ಲ. ಅದಕ್ಕೆ ಅವ್ರದ್ದು ಸಮರ್ಥನೆ ಬೇರೆ ಇರಬಹುದು. ಅಂದ್ರೆ ಏನಂತಂದ್ರೆ ಪಕ್ಷವನ್ನು ಉಳಿಸ್ಕೊಳ್ಬೇಕಾಗುತ್ತೆ, ಕಾರ್ಯಕರ್ತರ ಒತ್ತಡ ಅಂತ. ಸೊ ಇಂಥ ಒಂದು ಪರಿಸ್ಥಿತಿನಲ್ಲಿ ಈ 2024ರ ಲೋಕಸಭಾ ಚುನಾವಣೆಯಲ್ಲಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿಯಲ್ಲಿ ಮತ್ತೆ ಆಪರ್ಚುನಿಟಿ ಒದಗಿ ಬರ್ತಾ ಇದೆ. ಹೇಗೆಂದ್ರೆ ಎನಿ ವಿಚ್ ವೇ, ಈಗ ಫಾರ್ ಎಕ್ಸಾಂಪಲ್ ಈಗ ಪುಟ್ಟರಾಜು ಅವರು CS ಪುಟ್ಟರಾಜು ಅವರು ಕ್ಯಾಂಡಿಡೇಟ್ ಆಗ್ಬಿಟ್ಟಿದ್ರೆ ಆದ್ರೆ ಅಲ್ಲಿ ಮುಗಿದೋಯ್ತು, ಅದೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ಈಗ ಕುಮಾರಸ್ವಾಮಿ ಅವ್ರ ಮೇಲೆ ಒತ್ತಡ ಬರ್ತಾ ಇದೆ ಅಂತ ಅನ್ಕೊಳ್ಳೋಣ. ಅವಾಗ ಕುಮಾರಸ್ವಾಮಿ ಅವರು ಇದು ಮಂಡ್ಯದ ಲೋಕಸಭಾ ಕ್ಷೇತ್ರಕ್ಕೆ ಅವರು ಅಭ್ಯರ್ಥಿ ಆಗ್ತಾರೆ ಅಂದಾಗ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಆಪರ್ಚುನಿಟಿ ಓಪನ್ ಆಗುತ್ತೆ. ಎಲ್ಲದು? ಚನ್ನಪಟ್ಟಣ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅವ್ರ ವೇಕೆನ್ಸಿ ಬರುತ್ತೆ. ಅವಾಗ ನ್ಯಾಚುರಲ್ ಚಾಯ್ಸ್ ನಿಖಿಲ್ ಕುಮಾರಸ್ವಾಮಿ ಇಲ್ಲ, ಇದು ಚನ್ನಪಟ್ಟಣದವರು ಹೇಳೋ ಹಾಗೆ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲೇ ಉಳಿಬೇಕು ಅನ್ನೋದಾದ್ರೆ ಮತ್ತೊಂದ್ಸರಿ ಇವರಿಗೆ ಇಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇವರಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅವಕಾಶ ಸಿಗ್ತಾ ಇದೆ. ಅಂದ್ರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯಗೆ ಬಂದು ಲೋಕಸಭಾ ಅಂದ್ರೆ MP ಆಗ್ತಾರ, ಅಥವಾ ಇದು ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಬಂದ ಮೇಲೆ ವೇಕೆಂಟ್ ಆಗುವಂತಹ ಚನ್ನಪಟ್ಟಣಕ್ಕೆ ಬಂದು ಅಲ್ಲಿ MLA ಆಗ್ತಾರ ಅಂತ. ಎರಡು ರೀತಿನಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವ್ರ ಮೇಲೆನೆ ಇಲ್ಲಿ ಕೇಂದ್ರೀಕೃತ ಆಗುತ್ತೆ ಗಮನ. ಇವರು JDS ನವರು ಮತ್ತೆ ಯೋಚನೆ ಮಾಡ್ಕೋಬೇಕು. ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನಾವು ಮುಂದಕ್ಕೆ ತಂದಾಗ ಅಲ್ಲಿ ಆಗುವಂತಹ ಒಂದು ಏನಾದ್ರು ಉತ್ಕಟಗಳು, ಉತ್ಕರ್ಷಗಳು, ಸಂಘರ್ಷಗಳು ಅದರಿಂದ ಏನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೆ. ನಿಖಿಲ್ ಕುಮಾರಸ್ವಾಮಿ ಸರ್, ಸಾರಿ ಟು ಇಂಟರಪ್ಟ್ ಯು. ಈಗ ನಿಖಿಲ್ ಬಗ್ಗೆ ಮಾತನಾಡ್ತಾ ಇದ್ರಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರ ತಾಯಿ ಅವರ ಕ್ಷೇತ್ರವನ್ನ ಬಿಟ್ಕೊಟ್ರು, ಅಲ್ಲಿ ನಿಂತ್ಕೊಂಡ್ರು, ಅಲ್ಲೂ ಕೂಡ ಅವ್ರು ಗೆಲ್ಲಿಲ್ಲ.
ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವ್ರು ವಿನ್ ಆಗಕ್ಕಾಗ್ಲಿಲ್ಲ. ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವರು ಇಷ್ಟೊಂದು ಯೋಚನೆ ಮಾಡ್ತಿರೋದು, ಈಗ ಬಿಜೆಪಿ ಹೈಕಮಾಂಡ್ ನಿಖಿಲ್ ನಿಲ್ಸೋದು ಬೇಡ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಇಷ್ಟೊಂದು ಆಲೋಚನೆ ಮಾಡ್ತಾ ಇರೋದು ಮಗನ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದನೇ ಅವ್ರು ಇಷ್ಟೊಂದು ಥಿಂಕ್ ಮಾಡ್ತಿದಾರ ಅಂತ. ಯಾಕಂದ್ರೆ ಈಗ ಮಂಡ್ಯದಲ್ಲಿ ಆ ಲೆಕ್ಕದಲ್ಲಿ ತಗೊಂಡಿದ್ರೆ ಅವರು CS ಪುಟ್ಟರಾಜು ಅವ್ರನ್ನ ನಿಲ್ಸ್ಬೋದಾಗಿತ್ತು, ಬಹಳ ಈಸಿಯಾಗಿ ಸೆಲೆಕ್ಷನ್ ಮಾಡ್ಬೋದಾಗಿತ್ತು. ಯಾಕಂದ್ರೆ ಕುಮಾರಸ್ವಾಮಿ ಅಥವಾ ನಿಖಿಲ್ಗಿಂತನೂ ಹೆಚ್ಚಿನ ವರ್ಚಸ್ಸು ಅಲ್ಲಿ CS ಪುಟ್ಟರಾಜು ಅವರು ಹೊಂದಿದ್ದಾರೆ ಆ ಭಾಗದಲ್ಲಿ. ಅವ್ರದ್ದಂತ ಒಂದಷ್ಟು ಪರ್ಮನೆಂಟ್ ವೋಟ್ ಬ್ಯಾಂಕ್ ಕೂಡ ಇದೆ ಅವ್ರಿಗೆ. ಅದೇ ಈ ತರದ್ದು ಒಂದು ಅನುಮಾನ ಅಂದ್ರೆ ಮೇಲ್ನೋಟಕ್ಕೆ ಬರುವುದು ಸಹಜ. ಯಾಕೆಂದ್ರೆ ಆ ತರ ಬೆಳವಣಿಗೆ ಆಗ್ತಾ ಇದೆ. CS ಪುಟ್ಟರಾಜು ಅವ್ರನ್ನ ಮೊದಲು ಪ್ರೊಜೆಕ್ಟ್ ಮಾಡಿದ್ರು, ಈಗ ಕುಮಾರಸ್ವಾಮಿ ಅವ್ರು ಬೇಕು ಅಂತ ಕೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವ್ರು ಇಲ್ಲದೆ ಹೋದ್ರೆ ಇದು ನಿಖಿಲ್ ಕುಮಾರಸ್ವಾಮಿ ಅವರು ಅಂತ. ಹಾಗಾದ್ರೆ ಮತ್ತೆ ಕುಮಾರಸ್ವಾಮಿ ಅವ್ರನ್ನ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೇ ಮುಂದಕ್ಕೆ ತರೋದಕ್ಕೆ ಕುಮಾರಸ್ವಾಮಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂತ ಕೆಲವರು ಅಬ್ಸರ್ವ್ ಮಾಡೋದಕ್ಕೆ ಇಲ್ಲಿ ಅವಕಾಶ ಖಂಡಿತ ಇದೆ. ಆದ್ರೆ ಇಲ್ಲಿ ಅದ್ರ ಮೇಲ್ಗಡೆ ಇನ್ನೊಂದು ಕುಮಾರಸ್ವಾಮಿ ಅವ್ರು ಯೋಚನೆ ಮಾಡ್ಬೇಕಾದ ಏನಂತಂದ್ರೆ, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮೇಲಿಂದ ಮೇಲೆ ಒಂದು ಹಂತ ಬರೋವರೆಗೂ, ಒಂದು ಸರಿಯಾದಂತ ಸಂದರ್ಭ ಬರೋವರೆಗೂ ಕಾಯೋದು ಒಳ್ಳೇದು. ಅದಲ್ಲದೆ ಹೋದ್ರೆ ಅವ್ರನ್ನ ಪುಷ್ ಮಾಡ್ತಾ ಹೋದ್ರೆ ಅವ್ರು ಮತ್ತೆ ಸೋತ್ರೆ ಅವರ ಏನಂದ್ರೆ ಪೊಲಿಟಿಕಲ್ ಕೆರಿಯರ್ಗೆನೆ ಒಂದು ಸಂಚಕಾರ ಬರೋ ತರ ಇರುತ್ತೆ. ಅದನ್ನ ಕುಮಾರಸ್ವಾಮಿ ಅವರು ಯೋಚನೆ ಮಾಡ್ಬೇಕು. ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, 2019 ಚುನಾವಣೆನ ನೋಡಿದಾಗ ಈ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸುಮಲತಾ ಅಂತ ಎಲೆಕ್ಷನ್ ಆದಾಗ ಸುಮಲತಾ ಅವರ ಪರವಾಗಿ ಎಲ್ಲಾ ಶಕ್ತಿಗಳು ಒಂದಾಗಿದ್ದು. ಅಂದ್ರೆ ಬಿಜೆಪಿ ಮತ್ತೆ ಕಾಂಗ್ರೆಸ್ನವ್ರನ್ನ ಸೋಲಿಸಲೇಬೇಕು ಅಂತೇಳಿ ದೋ ಅಫಿಷಿಯಲಿ ಕಾಂಗ್ರೆಸ್ ವಾಸ್ ಇನ್ ಅಲಯನ್ಸ್ ವಿತ್ JDS. ಎಲ್ಲ ಕಾಂಗ್ರೆಸ್ನವರು ಒಟ್ಟಾಗಿ ಸುಮಲತಾ ಅವ್ರ ಪರವಾಗಿ ಕೆಲಸ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲಿಸಿದ್ರು. ಈಗ ವ್ಯತ್ಯಾಸ ಏನಂತಂದ್ರೆ, ಅಧಿಕೃತವಾಗಿ ಕಾಂಗ್ರೆಸ್ ರೈವಲ್. ಈಗ ಅವರೆಲ್ಲ ಒಗ್ಗಟ್ಟಾಗೋದಿಕ್ಕೆ ಯಾವ ಅಡ್ಡಿ ಆತಂಕ ಇಲ್ಲ. ಅಂದ್ರೆ 7 ಶಾಸಕರಲ್ಲಿ 7 ಶಾಸಕರು ಕೂಡ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಸ್ಟಾರ್ ಚಂದ್ರು ಅಥವಾ ವೆಂಕಟರಮಣಗೌಡ ಅಂತ ಏನಿದ್ದಾರೆ, ಅವ್ರು ಗೌರಿಬಿದನೂರು ಇದು ಶಾಸಕರ ತಮ್ಮ ಅವರು, ಆದ್ರೆ ಅವ್ರು ನಾಗಮಂಗಲದವರೇ ಆಗಿದ್ದಾರೆ. ಹಾಗಾಗಿ ಅವರು ಇದೇನಂದ್ರೆ ಅವರ ಅಭ್ಯರ್ಥಿ ಅಂದ್ರೆ ಅವರ ಕ್ಯಾಂಡಿಡೇಸಿಯನ್ನ ಈಗಾಗಲೇ ಕಾಂಗ್ರೆಸ್ ಅನೌನ್ಸ್ ಮಾಡ್ಬಿಟ್ಟಿದೆ, ಅವರು ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಆದ್ರೆ ಇಲ್ಲಿ ಒಂದು ಅಂಶ ಏನು ಅಂತಂದ್ರೆ, ಅಲ್ಲಿ ಇರೋದು ಇದು ಚಲುವರಾಯಸ್ವಾಮಿ ಅವರಾಗಿರ್ಬಹುದು, ರವಿ ಗಣಿಗ ಇರ್ಬಹುದು, ಇವರೆಲ್ಲ ಒಕ್ಕಲಿಗ ನಾಯಕರೇನೆ. ಅವರಿಗೆ ಕುಮಾರಸ್ವಾಮಿ ಅವ್ರ ಮೇಲೆ ಇರುವಂತಹ ವೈಯಕ್ತಿಕ ಜಿದ್ದು, ಅದು ಆ ವೈಯಕ್ತಿಕ ಜಿದ್ದಿನಿಂದ ಅವರೆಲ್ಲ ಒಗ್ಗಟ್ಟಾಗಿದ್ದಾರೆ. ಈ ಸರಿ ಏನಾದ್ರೂ ಮಾಡಿ ಮತ್ತೆ ನಾವು ಅವರಿಗೆ ಸೋಲಿನ ರುಚಿ ಉಣ್ಣಿಸ್ಬೇಕು ಅಂತ ಇದ್ದಾರೆ. ಸೊ ಹೀಗಿರುವಾಗ ಕುಮಾರಸ್ವಾಮಿ ಅವರು ಅತ್ಯಂತ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗತ್ತೆ. ಅಕಸ್ಮಾತ್ ಕುಮಾರಸ್ವಾಮಿ ಅವರು ಸ್ವತಃ ಬಂದು ಮಂಡ್ಯದಲ್ಲಿ ಅಕಸ್ಮಾತ್ ಸೋತ್ಬಿಟ್ರು ಅಂತ ಅನ್ಕೊಳ್ಳೋಣ, ಅಷ್ಟು ದೊಡ್ಡ ದುರಂತ ಅಲ್ಲ. ಯಾಕೆಂದ್ರೆ ಮತ್ತೆ ಅವರು ರಾಜ್ಯದ ರಾಜಕಾರಣಕ್ಕೆ ಬರ್ತಾರೆ, ಅವ್ರಿಗೆ ಚನ್ನಪಟ್ಟಣದ ಕ್ಷೇತ್ರ ಇರುತ್ತೆ. ಈಗಿನ ಒಂದು ಅವರ ರಾಜಕೀಯ ಜೀವನದ ಏನು ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಆಗೋದಿಲ್ಲ, ಒಂದೇ ಒಂದು ಸೋತ್ಬಿಟ್ರು ಅನ್ನುವಂತ ಒಂದು ಇರುತ್ತೆ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಇಮ್ಯಾಜಿನ್ ಮಾಡಿ, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನೀವೇನಾದ್ರೂ ಮಂಡ್ಯದಲ್ಲಿ ಹಾಕಿ ಈಗ ಮತ್ತೆ ಸೋತೋಗ್ಬಿಟ್ರೆ ಅವ್ರದ್ದು ಪಾಪ ಆ ಯುವಕ ಅವ್ರದ್ದು ಒಂದು ರೀತಿಯಲ್ಲಿ ಎಷ್ಟೋ ಇನ್ನು ಲಾಂಗ್ ವೇ ಟು ಗೋ ಅಂತ ಒಬ್ಬ ಯುವಕನ ಜೀವನವನ್ನ ಇವರು ಪುತ್ರ ವ್ಯಾಮೋಹದಿಂದ ಮುಟುಕಿ ಹಾಕ್ಬಿಟ್ರು, ಇದನ್ನು ಚಿವುಟಿ ಹಾಕ್ಬಿಟ್ರು ಅನ್ನುವಂತ ಒಂದು ಆರೋಪ ಕುಮಾರಸ್ವಾಮಿ ಅವರು ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ಅತ್ಯಂತ ಎಚ್ಚರವಾಗಿ ಯೋಚನೆ ಮಾಡಿ ಹೆಜ್ಜೆ ಇಡೋದು ಒಳ್ಳೇದು ಅಂತ ನನ್ಗನ್ಸುತ್ತೆ. ಸರ್, ಇವಾಗ ನೋಡಿ ಕಾರ್ಯಕರ್ತರು ಏನ್ ಹೇಳ್ತಾ ಇದಾರೆ, ನಿಖಿಲ್ ಕುಮಾರಸ್ವಾಮಿ ಬಿಡ ಚನ್ನಪಟ್ಟಣ ಕಾರ್ಯಕರ್ತರು ನಾವು ಗೆಲ್ಲಿಸ್ಕೊಂಡಿದೀವಿ, ನಾವು ಉಳಿಸ್ಕೋತೀವಿ, ನಾವು ಮಂಡ್ಯ ಕಳಿಸಲ್ಲ, ನೀವು ಬೇಕಾದ್ರೆ ನಿಖಿಲ್ ಅವ್ರನ್ನ ನಿಲ್ಸ್ಕೊಂಡು ಗೆಲ್ಲಿಸ್ಕೊಳ್ಳಿ ಅಂತ ಇದಾರೆ. ಇದು ಒಂದು ಕಾರ್ಯಕರ್ತರಿಗೂ ಕೂಡ ನಿಖಿಲ್ ಕುಮಾರಸ್ವಾಮಿ ಬೇಡ ಅನ್ನೋ ಭಾವನೆ ಬಂದಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ ಸರ್. ಇಲ್ಲಿ ಬೇಡ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಗೆ ಕುಮಾರಸ್ವಾಮಿ ಅವರು ಬೇಕು ಅನ್ನೋದಿರುತ್ತೆ. ಯಾಕೆ ಅಂತಂದ್ರೆ ಕುಮಾರಸ್ವಾಮಿ ಅವರು ಅಂತ ಒಬ್ಬ ದೊಡ್ಡ ನಾಯಕ ನಮ್ಮನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ಅಲ್ಲಿನ ಮತದಾರರಿಗೆ ಬೇಕಾಗಿದೆ. ಯಾಕೆಂದ್ರೆ ಒಂದು ನೀವು ಸನ್ನಿವೇಶವನ್ನು ಅರ್ಥ ಮಾಡ್ಕೋಬೇಕು. ಈಗ ಲಾಸ್ಟ್ ಟೈಮ್ ಅಂದ್ರೆ 2023 ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ ಕಾಂಗ್ರೆಸ್ ವೇವ್ ಇದ್ದಂತ ಒಂದು ಚುನಾವಣೆ ಅದು. ಅದರಲ್ಲೂ ಕನಕ್ಪುರ ಅಂದ್ರೆ ಇದು ಏನು ರಾಮನಗರ ಜಿಲ್ಲೆ ಇದೆಯಲ್ಲ, DK ಬ್ರದರ್ಸ್ ಪ್ರಾಬಲ್ಯ ಮೆರೆದಂತಹ ಒಂದು ಚುನಾವಣೆ ಇದು. ಅಂತ ಚುನಾವಣೆಯಲ್ಲಿ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅನ್ನು ಸೋಲಿಸಿ ಚನ್ನಪಟ್ಟಣದಲ್ಲಿ ಗೆಲ್ಲಿಸಿದ್ದಾರೆ ಅವರು. ಏನಂತಂದ್ರೆ ಮುಸ್ಲಿಂ ವೋಟರ್ಸ್ ಏನ್ ಮಾಡಿದ್ರು, ಕನ್ಸಾಲಿಡೇಟೆಡ್ ಆಗಿ ನಾವು ಕಾಂಗ್ರೆಸ್ಗೆ ಬೆಂಬಲಿಸ್ತೀವಿ ಅಂತ ಹೇಳಿ ಬೆಂಬಲಿಸಿದ್ರು ಅಕ್ರಾಸ್ ಕರ್ನಾಟಕ. ಹಾಗಾಗಿ ಅಲ್ಲಿ ರಾಮನಗರದಲ್ಲಿ ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ಗೆಲ್ತಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ. ಆದ್ರೆ ಒಂದೇ ಒಂದು ಕಡೆ ಅದಕ್ಕೆ ಹೊರತಾಗಿದ್ದೇಲಿ ಅಂದ್ರೆ ಚನ್ನಪಟ್ಟಣದಲ್ಲಿ ಮುಸ್ಲಿಂ ವೋಟರ್ಸ್ ಕೂಡ ಒಂದು ಕ್ಷಣ ಕಾಂಗ್ರೆಸ್ ಅನ್ನ ಮರೆತು ನಾವು ಕುಮಾರಣ್ಣ ಅವರೇ ಬೇಕು, ಕುಮಾರಸ್ವಾಮಿ ಅವರು ಬೇಕು ಅಂತ ಹೇಳಿ ಅವ್ರನ್ನ ಬೆಂಬಲಿಸಿದ್ದಾರೆ.
ಇಲ್ದೆ ಹೋಗಿದ್ದಿದ್ರೆ ಅವ್ರು ಕಾಂಗ್ರೆಸ್ ಆಗಿದೆ ಇದು ಕುಮಾರಸ್ವಾಮಿ ಅವರು ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಚನ್ನಪಟ್ಟಣದ ಮತದಾರರಿಗೆ ಅವರು ಕೃತಜ್ಞರಾಗಿರ್ಬೇಕಾದಂತ ಪರಿಸ್ಥಿತಿ ಇದೆ. ಅವರು ಆಚೆ ಕಡೆ ಬಂದು ಹೇಳ್ತಾರೆ ಅಂದ್ರೆ ಪೋಸ್ಟ್ ಪೋಲ್ ನಲ್ಲಿ ಏನ್ ಹೇಳಿದ್ರು ಅಂದ್ರೆ ಒಂದು ನೋವಿನಿಂದ ಒಂದು ಮಾತು ಹೇಳಿದ್ರು, ಮುಸ್ಲಿಮರು ನಮ್ಮನ್ನ ಕೈ ಬಿಟ್ರು ಈ ಸಾರಿ, ನಾವು JDS ಅನ್ನೋದು ಜನತಾದಳ ಸೆಕ್ಯುಲರ್ ಅಂತ ಒಂದು ಪಾರ್ಟಿ, ನಾವು ಮುಸ್ಲಿಮರ ಒಂದು ಏಳಿಗೆಗಾಗಿ ಮುಸ್ಲಿಮರ ಹಿತರಕ್ಷಣೆಗಾಗಿ ಸಾಕಷ್ಟು ದುಡ್ದಂತ ಪಾರ್ಟಿ, ಆದ್ರೆ ಈ ಸರಿ ಅವ್ರು ನಮ್ಮನ್ನ ಕೈ ಬಿಟ್ರು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಬಿಜೆಪಿ ಜೊತೆ ಕೈ ಜೋಡಿಸಿದ್ವಿ ಅಂತಾನು ಹೇಳ್ತಾರೆ. ಆದರೆ ಈ ಮಾತನ್ನ ಅವರು ಚನ್ನಪಟ್ಟಣಕ್ಕೆ ಹೇಳೋ ಹಾಗಿಲ್ಲ. ಚನ್ನಪಟ್ಟಣದಲ್ಲಿ ಎಲ್ಲಾ ವರ್ಗ, ಎಲ್ಲಾ ಇದನ್ನು ಕೋಮಿನವರು ಮತ್ತೆ ಎಲ್ಲಾ ಸಮುದಾಯದವರು ಕುಮಾರಸ್ವಾಮಿ ಅವರು ಬೆಂಬಲಿಸಿದ್ದಾರೆ. ಇಂಥ ಸಮಯದಲ್ಲಿ ಅವರು ನಾನು ಬಿಟ್ಟೋಗ್ತೀನಿ ಅಂತಂದಾಗ ಅವರು ಸಹಜವಾಗಿ ಬೇಡ ಅಂತ ಹೇಳುವಂತ ಒಂದು ಪರಿಸ್ಥಿತಿ ಇರುತ್ತೆ. ಅಂದ್ರೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಬೇಡ ಅನ್ನೋದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಬೇಕು ಅನ್ನೋದು ಇರಬೇಕು. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಅವರು ಇದು ಕುಮಾರಸ್ವಾಮಿ ಅವರು ಅವ್ರನ್ನ ಏನು ಮನ ಒಲಿಸಬಹುದು ಅಂತಾನೆ ಅಂತ ಅನ್ಕೊಳ್ಳೋಣ. ಆದರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಅವರು ಒಂದು ವೇಳೆ ಇದು ಕುಮಾರಸ್ವಾಮಿ ಅವರು ಗೆಲ್ಲಬೇಕಾಗುತ್ತೆ, ಅಕಸ್ಮಾತ್ ಸೋತರು ಅಂತ ಅನ್ಕೊಳ್ಳಿ, ಅವಾಗ ಇದು ಇಲ್ಲಿ ಮತ್ತೆ ಅವರು ಚನ್ನಪಟ್ಟಣಕ್ಕೆ ವಾಪಸ್ ಬರ್ಬೇಕಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಅವರು ಲೆಕ್ಕಾಚಾರ ಹಾಕಿ ಮುಂದೆ ಹೆಜ್ಜೆ ಇಡಬೇಕಾಗತ್ತೆ. ಇಲ್ದ ಹೋದ್ರೆ ಅವ್ರಿಗಿಂತ ಹೆಚ್ಚಾಗಿ ಅವ್ರ ಪಾರ್ಟಿಗೆ ಇನ್ನೇನು ಹೆಚ್ಚಿಲ್ಲ. ಇವಾಗ ಮೂರ್ ಸೀಟ್ ಅನ್ನೋದಿದೆ, ಆ 3 ಸೀಟಲ್ಲಿ ಎಷ್ಟು ಗೆಲ್ತೀವಿ ಅನ್ನೋದು ಈಗ ಪಾರ್ಟಿಗೂ ಕೂಡ ಹೆಚ್ಚು ಬದಲಾವಣೆಯನ್ನು ಆಗೋದಿಲ್ಲ ಈ ಒಂದು ಫಲಿತಾಂಶದಿಂದ, ಎಲ್ರಿಗೂ ಗೊತ್ತಿರುವಂತದ್ದೇ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಕೆರಿಯರ್, ಪೊಲಿಟಿಕಲ್ ಕೆರಿಯರ್ ಅನ್ನೋದೇನಿದೆ ಬಹಳ ಸೂಕ್ಷ್ಮವಾಗಿದೆ, ನಾಜೂಕಾಗಿದೆ, ಅದು ಒಂಥರ ಗಾಜಿನ ತರ ಇದೆ, ಅದು ಒಡೆದೋಗ್ಬಾರ್ದು ಅನ್ನೋದನ್ನ ಇವರು ನಮ್ಮ ಕುಮಾರಸ್ವಾಮಿ ಅವರು ನೋಡ್ಬೇಕಾದಂತ ಪರಿಸ್ಥಿತಿ ಬಂದಿದೆ.